ಈಗ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತ ಅಂತಾರಾಷ್ಟ್ರೀಯ ಹಾಕಿಪಟು ಶ್ರೀ ಎಂಎನ್ ಸೋಮಯ್ಯನವರಿಗೆ ಸ್ವಾಗತವನ್ನು ಕೋರುತ್ತಾ ಅವರು ಪಂದ್ಯದ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಬೇಕೆಂದು ವಿನಂತಿಸುತ್ತೇನೆ. ನಾನಿಲ್ಲಿಗೆ ಬರುವಾಗ ಈ ಮಕ್ಕಳಾಡೋ ಹಾಕಿ ಅಂದ್ರೆ ಅದೊಂದು ಚಿನ್ನಿದಾಂಡ ಆಟ ತರ ಇರಬಹುದು ಅನ್ಕೊಂಡಿದ್ದೆ. ಆದ್ರೆ ಈ ಮಕ್ಕಳು ಆಡಿದ ಆಟದ ರೀತಿ ನನ್ನ ಅಭಿಪ್ರಾಯನೇ ಬದಲಾಯಿಸ್ಬಿಡ್ತು. ಅದ್ರಲ್ಲೂ ಈ ಜೀವ, ಆಹಾ ಆಹಾ, ಈ ಚಿಕ್ಕ ವಯಸ್ಸಿನಲ್ಲಿ ಅದೆಂಥ ಪ್ರತಿಭೆ, ಅದೇನು ಶೈಲಿ, ಅದೆಂಥ ಚಮತ್ಕಾರ, ಆಟದ ಮೇಲೆ ಅದೇನು ಹಿಡಿತ, ಸ್ಟಿಕ್ ಹಿಡಿಯೋ ರೀತಿ, ಚೆಂಡಡಿಸೋ ಬಗೆ, ಅಬ್ಬಾ ಎಲ್ಲವೂ ಅದ್ಭುತ. ಇಡೀ ಮೈದಾನದಲ್ಲಿ ಸಾರ್ವಭೌಮನಂತ ಮೆರೆದ ಈ ಸಿಡಿಲಮರಿ ಜೀವನಿಗೆ ಹಾಕಿಯಲ್ಲಿ ಅತ್ಯುತ್ತಮ ಭವಿಷ್ಯವಿದೆ. ಸೋಲನ್ನು ಗೆಲುವನ್ನಾಗಿ ಪರಿವರ್ತಿಸಿದ ಈತನ ಛಲ ಹೋರಾಟ ನೋಡಿದ್ರೆ ಮುಂದೊಮ್ಮೆ ಇವನು ಇಡೀ ನಮ್ಮ ದೇಶನೇ ಹೆಮ್ಮೆ ಪಡುವಂತ ಹಾಕಿ ಮಾಂತ್ರಿಕನಾಗ್ತಾನೆ. ಇಂಥವನಿಗೆ ನನ್ನ ಕೈಯಿಂದ ಪ್ರಶಸ್ತಿ ಕೊಡೋದಿಕ್ಕೆ ನಿಜಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತದೆ. ಇದು ನನ್ನ ಗಿಫ್ಟ್. ಈ ಸ್ಟಿಕ್ ಮುಂದೆ ನಿನ್ನ ಭವಿಷ್ಯಕ್ಕೆ ಮಂತ್ರದಂಡವಾಗಲಿ. ಥ್ಯಾಂಕ್ ಯು ಸರ್. ಈ ವಯಸ್ಸಿಗೆ ನಿನ್ನಲ್ಲಿ ಇಷ್ಟೊಂದು ಹೋರಾಟದ ಛಲ ತುಂಬಿರೋ ಸ್ಫೂರ್ತಿ ಯಾರಪ್ಪ? ನಮ್ಮಮ್ಮ. ಡಾಕ್ಟ್ರೆ, ನಮ್ಮಮ್ಮ ಹೇಗಿದ್ದಾರೆ? ದೊಡ್ಡವ್ರು ಯಾರು ಇಲ್ವೇನಪ್ಪ? ಇಲ್ಲ ಡಾಕ್ಟ್ರೆ. ತಲೆಗೇಟ್ ಬಿದ್ದು ಬ್ಲಡ್ ಕ್ಲಾಟ್ ಆಗಿದೆ, ತಕ್ಷಣ ಆಪರೇಷನ್ ಮಾಡಬೇಕು. ಆ ಫೆಸಿಲಿಟಿ ನಮ್ಮ ಹತ್ರ ಇಲ್ಲ. ನಾವು ಟ್ರೀಟ್ಮೆಂಟ್ ಮಾಡಿರೋ 600 ರೂಪಾಯಿ ಬಿಲ್ ಕಟ್ಟಿ ತಕ್ಷಣ ನಿಮ್ಮಮ್ಮನ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗು. ನನ್ನ ಹತ್ರ ದುಡ್ಡಿಲ್ಲ ಡಾಕ್ಟ್ರೆ. ನೋಡಪ್ಪ, ಇದು ಪ್ರೈವೇಟ್ ಹಾಸ್ಪಿಟ್ಲು, ಗವರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲ. ಒಂದ್ಸಲ ಒಳಗ್ ಬಂದ್ಮೇಲೆ ಹೆಣ ತಗೊಂಡ್ ಹೋಗ್ಬೇಕಾದ್ರೂ ಹಣ ಕಟ್ಲೇಬೇಕು. ಬೇಗ ದುಡ್ಡು ಅರೇಂಜ್ ಮಾಡು, ಇಲ್ದೇ ಇದ್ರೆ ನಿಮ್ ತಾಯಿ ಪ್ರಾಣಕ್ಕೆ ಅಪಾಯ. ತಗೋ, ಹೋಗು. ಖರ್ಚಿಗೆ ದುಡ್ಡಿಲ್ಲ ಅಂತ ಯಾಕಮ್ಮ ಪರದಾಡ್ತೀಯಾ? ಈ ಪದಕನೆಲ್ಲ ಮಾರ್ಬಿಟ್ಟು ಸಾಲ ತೀರಿಸ್ಬೋದಲ್ಲ? ಇಲ್ಲಪ್ಪ, ಅದು ಯುದ್ಧದಲ್ಲಿ ಹೋರಾಡಿದ್ದಕ್ಕೆ ಸರ್ಕಾರ ನಿಮ್ಮ ತಂದೆ ಕೊಟ್ಟಿರೋ ಗೌರವ ಪ್ರಶಸ್ತಿನಪ್ಪ. ನಾನು ಉಪವಾಸ ಬಿದ್ದು ಸತ್ರೂ ಸರಿ, ನಿಮ್ಮಪ್ಪನ ಗೌರವ ಮಾತ್ರ ಮಾಡ್ಕೊಳ್ಳಲ್ಲ. ಕ್ಷಮ್ಸಮ್ಮ, ನಂಗ ಅಪ್ಪನ ಗೌರವಕ್ಕಿಂತ ನಿನ್ ಪ್ರಾಣ ಮುಖ್ಯ. ಇದಕ್ಕೆಲ್ಲ ಸೇರಿ 500 ರೂಪಾಯಿ ಸಿಗ್ತದೆ. ನಂಗೆ ದಯವಿಟ್ಟು 600 ರೂಪಾಯಿ ಕೊಡಿ. 500 ರೂಪಾಯಿ ಮೇಲೆ 1 पैसा भी नहीं आता है. ಹೋಗ್ಲಿ, ಇದನ್ನಾದ್ರೂ ಇಟ್ಕೊಂಡು 50 ರೂಪಾಯಿ ಜಾಸ್ತಿ ಕೊಡಿ. क्या इसे कुत्ते को मारने को है? ए जाओ. ಸುಮ್ಮನೆ ಬರ್ತಾರೆ ತಲೆಗೆ ತಿನ್ನೋದಿಕ್ಕೆ. ಸರ್, ಇದು ನಮ್ಮ ದೇಶದ ದೊಡ್ಡ ಹಾಕಿ ಪ್ಲೇಯರ್ ಆಟೋಗ್ರಾಫ್ ಹಾಕಿರೋ ಸ್ಟಿಕ್ಕು ಸರ್. ಆಟೋಗ್ರಾಫು ಫೋಟೋಗ್ರಾಫು ನಮ್ದು ಕೆಲಸಕ್ಕೆ ಬರೋದಿಲ್ಲ. ಲೇ ಪೈಸಾ ಲೇ, ಜಾ जाओ. ನಂಗೆ ಡಿಕ್ಕಿ ಹೊಡಿತೇನೋ ನನ್ ಮಗನೇ. ಪುಣ್ಯ ನಿಶಾಲ ಇಳಿದೋಗ್ಬಿಟ್ಟಲ್ಲೋ. ಒಂದ್ ಕೈಯಲ್ಲಿ ದುಡ್ಡು, ಇನ್ನೊಂದ್ ಕೈಯಲ್ಲಿ ಸ್ಟಿಕ್ಕು, ಹಣೆ ಮೇಲೆ ರಕ್ತ. ಅಂದ್ರೆ
ಯಾರ್ದು ತಲೆ ಹೊಡೆದು ಕಿತ್ಕೊಂಡ್ ಬಂದಿದ್ದೇನ ಸರ್ ಯಾರ ತಲೆನೂ ಹೊಡೆದಿಲ್ಲ, ನಂದೇ ದುಡ್ಡು. ನಮ್ಮಮ್ಮಂಗ್ ತುಂಬಾ ಸೀರಿಯಸ್, ಹಾಸ್ಪಿಟ್ಲ್ ಕಟ್ಬೇಕು ಸರ್. ಮುಚ್ಚೋ ಬಾಯಿ, ನನ್ಗೆ ಪಟ್ಟಿ ಕಟ್ಟ್ಯಾ? ನೋಡು, ಬೇರೆ ಯಾರ್ದಾದ್ರೂ ತಲೆ ಹೊಡ್ಕೋ, ಈ ದುಡ್ಡು ನನಗ್ ಕೊಡು. ಕೊಡು ದುಡ್ಡು. ಏಯ್, ಕೊಡ್ತೀಯಲ್ಲ ಇವಾಗ? ಏಯ್, ಬಿಡು ದುಡ್ಡು. ಕೊಡು. ಏಯ್, ಕೊಡಲೇ. ಏಯ್, ಕೊಡ್ತೀಯಲ್ಲ ಇವಾಗ? ಅದು ಬಿಡಿ. ಕೊಡಲೇ. ಏಯ್, ಹಲೋ, ಪೊಲೀಸ್ ಸ್ಟೇಷನ್. ಲಂಬು ಸಿವಿಲ್ ಕಡೆಯವರು ಪೊಲೀಸ್ ವೇಷದಲ್ಲಿ ನಮ್ಮ ಹಾಸ್ಪಿಟಲ್ ಬಂದು ರೌಡಿ ಗುಂಡಾಜನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ದಯವಿಟ್ಟು ಬೇಗ ಬನ್ನಿ. ನನ್ನೊಂದು ಸಾಹಸಕ್ಕೆ ಬೇರೆಯವ್ರಿಗೆ ಜೈಲ್ ಕೊಟ್ಬಿಟ್ಟು ನೀರ್ ಬಂದು ಹಾಕೊಂಡ್ರೆ ಅನ್ಕೋಬೇಡ. ಇವತ್ತೇನೋ ನಿನ್ ಟೈಮ್ ಚೆನ್ನಾಗಿತ್ತು, ಹುಡುಗ ಅಂತ ಬಂದ, ದಿನ ಹೀಗೆ ಇರುತ್ತೆ ಅನ್ಕೋಬೇಡ. ನೋಡ್ತಿದ್ದೀನಿ, ನಿನ್ನ ಸಾಯಿಸ್ತಾ ಬಿಡಲ್ಲ ಕಣೋ. ನನ್ ಜೀವ ಉಳಿಸಿದ ದೈವ ನೀನು. ಏನಾದ್ರೂ ಕೇಳಪ್ಪ, ಕೇಳಪ್ಪ. ಹ್ಮ್